ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಸಬ್ಜೆಕ್ಟ್ ಏನಿದೆ FEI ಅದಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಮುಖ್ಯ 60 ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ. ಈ ಪ್ರಶ್ನೆಗಳಲ್ಲಿ ನಿಮಗೆ ಕ್ವಶನ್ನ ಕೇಳ್ತಾರೆ ನೆಕ್ಸ್ಟ್ ಪೇಪರ್ನಲ್ಲಿ. ಸೊ ಮೊದಲನೇ ಪ್ರಶ್ನೆ, ಎಕ್ಸ್ಪೆಂಡಿಚರ್ ರೆಫರ್ಸ್ ಟು ಅಥವಾ ದ ಎಕ್ಸ್ಪೆಂಡಿಚರ್ ದಟ್ ಕ್ರಿಯೇಟ್ಸ್ ಅನ್ ಅಸೆಟ್. ಸೊ ಆಸ್ತಿಯನ್ನ ಸೃಷ್ಟಿ ಮಾಡುವಂತಹ ಖರ್ಚು ಯಾವುದು? ಕ್ಯಾಪಿಟಲ್. ಸೊ ನಾವು ಹಾಕುವಂತಹ ಕ್ಯಾಪಿಟಲ್ ನ ಎದಕ್ಕೆ ಬಳಸ್ತೀವಿ ಬಿಸ್ನೆಸ್ ನಲ್ಲಿ ಅಂದ್ರೆ ಬಿಲ್ಡಿಂಗ್ ತಗೊಳ್ಳೋದಕ್ಕೋಸ್ಕರ, ಮಷಿನ್ ತಗೊಳ್ಳೋದಕ್ಕೋಸ್ಕರ, ಫರ್ನಿಚರ್ಸ್ ತಗೊಳ್ಳೋದಕ್ಕೋಸ್ಕರ. ಸೊ ಇವೆಲ್ಲ ಏನು ಅಸೆಟ್ಸ್. ಸೊ ನೀವು ಅಸೆಟ್ ಮೇಲೆ ದುಡ್ಡನ್ನ ಖರ್ಚು ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ಅಂತ ಕರಿತೇವೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ GDP? GDP ಯ ವಿಸ್ತೃತ ರೂಪ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ನಿವ್ವಳ ದೇಶೀಯ ಉತ್ಪನ್ನ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಇನ್ಕಮ್ ಅರ್ನ್ಡ್ ಫ್ರಾಮ್ ಎ ಪ್ರಾಪರ್ಟಿ ಇಸ್ ಟರ್ಮ್ಡ್ ಆಸ್. ಸೊ ನಮ್ ಕಡೆ ಇರುವಂತಹ ಜಾಗ ಇರಬಹುದು, ಮನೆ ಇರಬಹುದು, ಇದರಿಂದ ನಾವು ಇನ್ಕಮ್ ಗಳಿಸಿದ್ರೆ, ಪ್ರಾಪರ್ಟಿಯಿಂದ ಇನ್ಕಮ್ ಗಳಿಸಿದ್ರೆ ಅದನ್ನ ಏನಂತ ಕರಿತೀವಿ? ರೆಂಟ್ ಅಂತ ಕರಿತೀವಿ, ಬಾಡಿಗೆ ಅಂತ ಕರಿತೀವಿ. ಗ್ರೇಟರ್ ದ ರಿಸ್ಕ್ ಡ್ಯಾಶ್ ಎಕ್ಸ್ಪೆಕ್ಟೆಡ್ ರಿಟರ್ನ್. ಸೊ ನೀವು ಹೆಚ್ಚು ರಿಸ್ಕ್ ನ ತಗೊಂಡ್ರೆ ಏನ್ ಸಿಗುತ್ತೆ? ಪ್ರತಿಫಲವಾಗಿ ಹೆಚ್ಚು ರಿಟರ್ನ್ ಸಿಗುತ್ತೆ. ಸೊ ನೀವು ಎಷ್ಟೆಷ್ಟು ಹೆಚ್ಚು ರಿಸ್ಕ್ ತಗೊಳ್ಳೋಕೆ ತಯಾರಿರ್ತೀರಿ ಬಿಸ್ನೆಸ್ ನಲ್ಲಿ, ಅಷ್ಟು ಹೆಚ್ಚು ನೀವು ಲಾಭ ಗಳಿಸುವಂತ ಅವಕಾಶಗಳು ನಿಮಗೆ ಸಿಗುತ್ತೆ. ಎಕ್ಸ್ಪ್ಯಾಂಡ್ CDS NSDL ಇದೊಂದು ನ್ಯಾಸದಾರಿ ಸೇವೆ ಸಂಸ್ಥೆ. ಸೊ ಇದರ ವಿಸ್ತೃತ ರೂಪ ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಲಿಮಿಟೆಡ್. ಆರನೇ ಪ್ರಶ್ನೆ, ಕಸ್ಟಮ್ ಡ್ಯೂಟಿ ಕಮ್ಸ್ ಅಂಡರ್ ವಿಚ್ ಟೈಪ್ ಆಫ್ ಟ್ಯಾಕ್ಸ್ ಇನ್ ಇಂಡಿಯಾ. ಸೊ ಟ್ಯಾಕ್ಸಿನ ಒಂದು ಹೆಸರು ಕೊಡ್ತಾರೆ, ಅದು ಯಾವ ಅಂಡರ್ ಬರುತ್ತೆ ಅದನ್ನ ಬರೀರಿ ಅಂತ ಹೇಳಿರ್ತಾರೆ. ಸೊ ಕಸ್ಟಮ್ ಡ್ಯೂಟಿ ಇದು ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ ನಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಕಸ್ಟಮ್ ಡ್ಯೂಟಿ. ಇನ್ನು ಈಗಿರುವಂತಹ ಬಿಕಾಮ್ 4th ಸೆಮಿಸ್ಟರ್ ಸ್ಟೂಡೆಂಟ್ ಬಿಕಾಮ್ 5th ಸೆಮಿಸ್ಟರ್ ನ ಬುಕ್ ನ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿ ನಮ್ಮ ಆನ್ಲೈನ್ ಕ್ಲಾಸ್ ನ ಫ್ರೀ ಆಗಿ ಜಾಯಿನ್ ಆಗಬಹುದು. ಯಾರು ನಮ್ಮ ಕಡೆಯಿಂದ ಪುಸ್ತಕವನ್ನ ನೇರವಾಗಿ ಪರ್ಚೇಸ್ ಮಾಡ್ತೀರಾ ಅವರಿಗೆ ನಾವು ಪೂರ್ತಿಯಾಗಿ ನಮ್ಮ ಕ್ಲಾಸ್ ನ ಫ್ರೀ ಆಗಿ ವ್ಯವಸ್ಥೆ ಮಾಡ್ತೀವಿ. ಸೊ 50 ಬುಕ್ಗಳು ಮಾತ್ರ ನಾವು ಪ್ರಿಂಟ್ ಮಾಡಿರ್ತೀವಿ. ಈ 50 ನೋಟ್ಸ್ ನಲ್ಲಿ 50 ಜನನಷ್ಟೇ ನಾವು ಸೆಲೆಕ್ಟ್ ಮಾಡಿ ನಮ್ಮ ಕ್ಲಾಸ್ಗೆ ಜಾಯಿನ್ ಮಾಡ್ಕೊತೀವಿ. ಸೆಮಿಸ್ಟರ್ ಟೈಮ್ ನಲ್ಲಿ ಅವ್ರು ಬೇಕಾದಂತ ಎಲ್ಲಾ ಹೆಲ್ಪ್ ನ ಮಾಡ್ತೀವಿ. ವಾಟ್ಸ್ಆಪ್ ನಲ್ಲಿ ಸಪರೇಟ್ ಆಗಿ ಅದಕ್ಕಂತ ಹೇಳಿ ಗ್ರೂಪ್ ಮಾಡಿರ್ತೀವಿ. ಸೊ 5th ಮತ್ತು 6th ಸೆಮಿಸ್ಟರ್ ಕಂಬೈನ್ಡ್ ಬುಕ್ ನಾವು ಕಳಿಸ್ತೀವಿ. ಸೊ ಇದಕ್ಕೆ ಬೇಕಂದ್ರೆ ಕೆಳಗಡೆ ಕೊಟ್ಟಿರುವಂತ ವಾಟ್ಸ್ಆಪ್ ನಂಬರ್ ಮೂಲಕ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಕೊಟ್ಟಿರುವಂತ ವಾಟ್ಸ್ಆಪ್ ನಂಬರ್ ನಲ್ಲಿ ನಮ್ ಡೀಟೇಲ್ ಇದೆ. ಸೊ ಅದ್ರ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು 7ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CACR? CACR ನ ವಿಸ್ತೃತ ರೂಪ ಏನು? ಕಂಪೌಂಡೆಡ್ ಎನ್ಯುವಲ್ ಗ್ರೋತ್ ರೇಟ್. ನೆಕ್ಸ್ಟ್, ವಿಚ್ ಆಫ್ ದೀಸ್ ಆರ್ ದ ಟೈಮ್ ಲಯಬಿಲಿಟಿ ಅಂಡರ್ ಬ್ಯಾಂಕಿಂಗ್ ಟರ್ಮ್? ಸೊ ಬ್ಯಾಂಕಿಂಗ್ ನಲ್ಲಿ ಸಾಲ ಲಯಬಿಲಿಟಿ ಅದು ಟೈಮ್ ಮೇಲೆ ಡಿಪೆಂಡ್ ಇರಬೇಕು. ಯಾವುದಕ್ಕೆ ಕರೀತಾರೆ? ಟರ್ಮ್ ಡಿಪಾಸಿಟ್ ಗೆ ಟೈಮ್ ಲಯಬಿಲಿಟಿ ಅಂತ ಕರೀತಾರೆ. ವಿಚ್ ಆಫ್ ದೇರ್ ಎಕ್ಸಾಂಪಲ್ ಆಫ್ ಡೈರೆಕ್ಟ್ ಟ್ಯಾಕ್ಸ್? ಕೆಳಗಡೆ ಕೊಟ್ಟಿರುವುದರಲ್ಲಿ ನೇರ ತೆರಿಗೆ, ಪ್ರತ್ಯಕ್ಷ ತೆರಿಗೆ ಯಾವುದು ಅಂತ ಕೇಳಿರ್ತಾರೆ. ಸೊ ಆಲ್ ಆಫ್ ದ ಎಬೋವ್ ನೀವು ಆನ್ಸರ್ ಬರೀಬೇಕಾಗುತ್ತೆ. ಅವರು ಕೊಡುವಂತ ಎಲ್ಲಾ ಇನ್ಫಾರ್ಮೇಶನ್ ಡೈರೆಕ್ಟ್ ಟ್ಯಾಕ್ಸ್ ಇರುತ್ತೆ. ಇನ್ ವಿಚ್ ಇಯರ್ ವಾಸ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಇಂಟ್ರೊಡ್ಯೂಸ್ಡ್? ಬ್ಯಾಂಕಿನ ನಿಯಂತ್ರಣ ಕಾಯ್ದೆಯನ್ನ ನಿರ್ಮಾಣ ಬಂದಂತ ವರ್ಷ ಯಾವುದು? 1949 ನಲ್ಲಿ ಬ್ಯಾಂಕಿಂಗ್ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ವಾಟ್ ಈಸ್ IFRS? IFRS ನ ವಿಸ್ತೃತ ರೂಪ ಏನು ಅಥವಾ ಅಂದ್ರೆ ಮೀನಿಂಗ್ ಏನು? ಇಂಟರ್ನ್ಯಾಷನಲ್ ಫೈನಾನ್ಸಿಂಗ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. 12ನೇ ಪ್ರಶ್ನೆ, ಇನ್ ಇಂಡಿಯಾ ಡ್ಯಾಶ್ ಸ್ಟಾಕ್ ಮಾರ್ಕೆಟ್ ರೆಗ್ಯುಲೇಟರ್. ಸೊ ಸ್ಟಾಕ್ ಮಾರುಕಟ್ಟೆಯನ್ನ ನಿಯಂತ್ರಿಸುವಂತ ಸಂಸ್ಥೆ ಯಾವುದು? ಸೆಬಿ ಸಂಸ್ಥೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಸ್ಟಾಕ್ ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತದೆ. ದಿಸ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ರೇಷಿಯೋ ಯೂಸ್ಡ್ ಟು ಅಸೆಟ್ ಲಿಕ್ವಿಡಿಟಿ ಪೊಸಿಷನ್ ಆಫ್ ದ ಫರ್ಮ್. ಸೊ ಒಂದು ಸಂಸ್ಥೆಗೆ ಸಾಲ ಸಿಗ್ಬೇಕಂದ್ರೆ ಆ ಸಂಸ್ಥೆ ಆಸ್ತಿ ಮತ್ತು ಸಾಲವನ್ನ ಕಂಪೇರ್ ಮಾಡ್ತಾರೆ. ಸೊ ಇದನ್ನ ಅಸೆಟ್ ರೇಷಿಯೋ ಅಂತಾನು ಕರೀತಾರೆ, ಲಿಕ್ವಿಡಿಟಿ ರೇಷಿಯೋ ಅಂತಾನು ಕರೀತಾರೆ, ಲಯಬಿಲಿಟಿ ರೇಷಿಯೋ ಅಂತಾನು ಕರೀತಾರೆ. ಸೊ ಆ ರೇಷಿಯೋ ಹೆಸರು ಏನಂದ್ರೆ ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಕಂಡುಹಿಡಿಯೋದ್ರ ಮೂಲಕ ಆ ಕಂಪ್ನಿಗೆ ಬ್ಯಾಂಕ್ನವರು ಸಾಲ ಕೊಡಬೇಕೋ ಕೊಡಬಾರದು, ಅವ್ರದ್ದು ಆಸ್ತಿ ಹೆಚ್ಚಿದೆನೋ ಸಾಲ ಹೆಚ್ಚಿದೆನೋ ಕಂಡುಹಿಡಿತಾರೆ. ಎಕ್ಸ್ಪ್ಯಾಂಡ್ EPS ನ ವಿಸ್ತರಿಸಿ. ಅರ್ನಿಂಗ್ ಪರ್ ಶೇರ್. EPS ಅಂದ್ರೆ ಅರ್ನಿಂಗ್ ಪರ್ ಶೇರ್. 15ನೇ ಪ್ರಶ್ನೆ, ಗೋಲ್ಸ್ ಆರ್ ಡಿಸ್ಕ್ರೈಬ್ಡ್ ಇನ್ ಮನಿ ಟರ್ಮ್ ಈಸ್ ಫ್ಯೂಚರ್ ಎಕ್ಸ್ಪೆಂಡಿಚರ್ ಆರ್ ಟರ್ಮ್ಡ್ ಆಸ್. ಸೊ ಮುಂದಿನ ಗುರಿಗಳನ್ನ, ಮುಂದಿನ ಉದ್ದೇಶಗಳನ್ನ ನಂಬರ್ ನಲ್ಲಿ ವ್ಯಕ್ತಪಡಿಸಿದ್ರೆ, ಸಂಖ್ಯೆಯಲ್ಲಿ ವ್ಯಕ್ತಪಡಿಸಿದ್ರೆ ಅದನ್ನ ಏನಂತ ಕರೀತಾರೆ? ಫೈನಾನ್ಷಿಯಲ್ ಗೋಲ್ಸ್ ಅಂತ ಕರೀತಾರೆ. ಯಾಕಂದ್ರೆ ಸಂಸ್ಥೆ ಬೇರೆ ಬೇರೆ ಉದ್ದೇಶಗಳನ್ನ ಹೊಂದಿರುತ್ತೆ. ಆ ಉದ್ದೇಶದಲ್ಲಿ ಫೈನಾನ್ಷಿಯಲ್ ಗೋಲ್ಸ್ ಏನಿರುತ್ತೆ, ಹಣಕಾಸಿನ ಅಂದ್ರೆ
20% ಪ್ರಾಫಿಟ್ ಗಳಿಸಬೇಕು, 50% ಸೇಲ್ಸ್ ಹೆಚ್ಚಿಗೆ ಮಾಡಬೇಕು. ನಂಬರ್ಸ್ ನಲ್ಲಿ ವ್ಯಕ್ತ ಮಾಡುವಂತಹ ಗುರಿಗಳನ್ನ ಫೈನಾನ್ಷಿಯಲ್ ಗೋಲ್ಸ್, ಹಣಕಾಸಿನ ಗುರಿಗಳು ಅಂತ ಕರಿತೀವಿ. 16th ಕ್ವಶನ್, ವಿಚ್ ಆಫ್ ದೀಸ್ ಆರ್ ದ ರೀಸನ್ ಫಾರ್ ಇನ್ವೆಸ್ಟಿಂಗ್? ಸೊ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಈ ಕೆಳಗಿನವುಗಳಲ್ಲಿ ಯಾವ್ದು ರೀಸನ್ ಅಂತಂದಾಗ ಎಲ್ಲವೂ ಅಂತ ನೀವು ಉತ್ತರ ಬರೀಬೇಕಾಗುತ್ತೆ. ಆಲ್ ಆಫ್ ದ ಎಬೋವ್. ಯಾಕಂದ್ರೆ ಕೆಳಗಡೆ ಕೊಟ್ಟಿರುವಂತ ಎಲ್ಲವೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೀಸನ್ಸ್ ಆಗಿರುತ್ತೆ. ಇನ್ನು 4ನೇದು, ಗೌರ್ಮೆಂಟ್ ಸೇವಿಂಗ್ ಸ್ಕೀಮ್ ಏಮ್ಸ್ ಟು ಎನ್ಕರೇಜ್ ದ ಪೇರೆಂಟ್ಸ್ ಟು ದ ಫ್ಯೂಚರ್ ಆಫ್ ದೇರ್ ಮೈನರ್ ಚೈಲ್ಡ್. ತನ್ನ ಅಪ್ರಾಪ್ತ ಮಗುವಿನ ಮುಂದಿನ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವುದಕ್ಕೋಸ್ಕರ ಸರ್ಕಾರ ಮಾಡಿರುವಂತಹ ಸ್ಕೀಮ್ ಯಾವುದು? ಸುಕನ್ಯಾ ಸಮೃದ್ಧಿ ಯೋಜನಾ. ಸುಕನ್ಯಾ ಸಮೃದ್ಧಿ ಯೋಜನಾ. ವಿಚ್ ಚಾಪರ್ ಫಾಲೋವಿಂಗ್ ಫಾರ್ ರಿಲೇಟೆಡ್ ಟು ಮನಿ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್? ಕೆಳಗಡೆ ಕೊಟ್ಟಿರುವುದರಲ್ಲಿ ಯಾವುದು ಹಣಕಾಸಿನ ಮಾರುಕಟ್ಟೆಗೆ ಸಂಬಂಧಿಸಿದೆ? ಬಿಲ್ಸ್ ಹಣಕಾಸು ಮಾರುಕಟ್ಟೆಗೆ ಸಂಬಂಧಿಸಿದೆ. ಶೇರ್ಸು, ಡಿಬೆಂಚರ್ಸ್ ಇವೆಲ್ಲ ಬಂಡವಾಳ ಮಾರುಕಟ್ಟೆಗೆ ಸಂಬಂಧಪಟ್ಟರೆ, ಬಿಲ್ಲುಗಳು ಹಣಕಾಸಿನ ಮಾರುಕಟ್ಟೆಗೆ ಸಂಬಂಧಪಟ್ಟಿದೆ. ಎಕ್ಸ್ಪ್ಯಾಂಡ್ ನೀಟ್. ಸೊ ನೀಟ್ ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೊಟ್ರೆ ನ್ಯಾಷನಲ್ ಎಕ್ಸ್ಚೇಂಜ್ ಫಾರ್ ಆಟೋಮೇಟೆಡ್ ಟ್ರೇಡಿಂಗ್. ಎಕ್ಸ್ಪ್ಯಾಂಡ್ ನ್ಯಾವ್, ಎನ್ಇವಿ, ನೆಟ್ ಎನ್ಯುವಲ್ ವ್ಯಾಲ್ಯೂ ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ. 21ನೇ ಕ್ವಶನ್, ಹೂ ಅಮಾಂಗ್ ದೀಸ್ ಆರ್ ಸ್ಟೇಕ್ ಹೋಲ್ಡರ್ಸ್ ಇನ್ ದ ಬಿಸ್ನೆಸ್? ಈ ಕೆಳಗಿನವುಗಳಲ್ಲಿ ಯಾರು ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಪಾಲುದಾರರಾಗಿರುತ್ತಾರೆ? ಆಲ್ ಆಫ್ ದ ಎಬೋವ್ ಅಂತ ಬರೀಬೇಕು. ಇಕ್ವಿಟಿ ಶೇರ್ ಹೋಲ್ಡರ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಡಿಬೆಂಚರ್ ಹೋಲ್ಡರ್ಸ್ ಇವರೆಲ್ಲರೂ ಅಥವಾ ಕ್ರೆಡಿಟಾರ್ಸ್ ಇವರೆಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಆಗಿರುತ್ತಾರೆ. ಎನ್ಎಸಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್. ಸೊ ಎನ್ಎಸಿ ಸಂಸ್ಥೆಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು? 1992 ನಲ್ಲಿ ಸ್ಥಾಪನೆ ಮಾಡಲಾಯಿತು. ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಲಿಸ್ಟೆಡ್ ಇಕ್ವಿಟಿ ಸ್ಟಾಕ್ ಪ್ರೊವೈಡ್ ಫಾರ್ ಬೆಟರ್ ಲಿಕ್ವಿಡಿಟಿ. 24ನೇ ಪ್ರಶ್ನೆ, ಗವರ್ನರ್ ಆಫ್ RBI ರಿಸರ್ವ್ ಬ್ಯಾಂಕ್ನ ಕೇಂದ್ರ ಬ್ಯಾಂಕಿನ ಮುಖ್ಯಸ್ಥನಾರು? ಶಕ್ತಿಕಾಂತ್ ದಾಸ್. ವಿಚ್ ಆಫ್ ದೀಸ್ ಟರ್ಮ್ಸ್ ಯೂಸ್ಡ್ ಟೆಕ್ನಿಕಲ್ ಅನಾಲಿಸಿಸ್? ಕೆಳಗಡೆ ಕೊಟ್ಟಿರುವುದರಲ್ಲಿ ಯಾವುದನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ? ಎಲ್ಲವನ್ನು ಆನ್ಸರ್ ಬರೀಬೇಕಾಗುತ್ತೆ. ಎ ಫೋಲ್ಡ್ ಮನಿ ಫ್ರಮ್ ಎ ಮೆಂಬರ್ ಹೂ ಶೇರ್ಸ್ ಎ ಕಾಮನ್ ಇನ್ವೆಸ್ಟರ್ ಈಸ್ ಕಾಲ್ಡ್ ಆಸ್ ಮ್ಯೂಚುವಲ್ ಫಂಡ್. 27th, ಡ್ಯಾಶ್ ಪ್ರೊವೈಡ್ ಚಾನಲ್ ಫಾರ್ ಸ್ಕೇಲ್ ಆಫ್ ನ್ಯೂ ಸೆಕ್ಯೂರಿಟೀಸ್? ಆನ್ಸರ್ ಪ್ರೈಮರಿ ಮಾರ್ಕೆಟ್. ಸೊ ಹೊಸದಾಗಿ ಷೇರುಗಳನ್ನ, ಬಂಡವಾಳ ಪತ್ರಗಳನ್ನ ಅಥವಾ ಡಿಬೆಂಚರ್ಗಳನ್ನ, ಪ್ರಾಶಸ್ತ್ಯದ ಷೇರುಗಳು, ಪ್ರಸ್ತುತ ಷೇರುಗಳನ್ನ ಬಿಡುಗಡೆ ಮಾಡಬೇಕಂದ್ರೆ ಇರೋ ಮಾರುಕಟ್ಟೆ ನೀವು ಅಂತ ಕ್ವಶನ್ ಅಲ್ಲಿ ಬಂದ್ರೆ ಪ್ರೈಮರಿ ಮಾರುಕಟ್ಟೆ. ಈಗಾಗಲೇ ಇರುವಂತ ಷೇರುಗಳನ್ನ, ಸಾಲ ಪತ್ರಗಳನ್ನ ಮಾರಾಟ ಮಾಡಬೇಕಂದ್ರೆ ಇರುವುದು ದ್ವಿತೀಯಕ ಮಾರುಕಟ್ಟೆ, ಸೆಕೆಂಡರಿ ಮಾರ್ಕೆಟ್. ಸೊ ಎಕ್ಸ್ಪ್ಯಾಂಡ್ ELSS, ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್. ದ ಟರ್ಮ್ ಬ್ಯಾಂಕ್ ಈಸ್ ಡಿರೈವ್ಡ್ ಫ್ರಮ್ ದ ಫ್ರೆಂಚ್ ವರ್ಡ್. ಸೊ ಬ್ಯಾಂಕ್ ಅನ್ನೋ ಪದ ಯಾವ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ? ಬ್ಯಾಂಕೋ ಅನ್ನೋ ಪದದಿಂದ ಬಂದಿದೆ. ಸೇವಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್, ಉಳಿತಾಯವನ್ನ ಏನಂತ ಕರೀತಾರೆ? ಅನ್ಸ್ಪೆಂಟ್ ಇನ್ಕಮ್, ಖರ್ಚು ಮಾಡಲಾರದಂತಹ ಆದಾಯ. ಡ್ಯಾಶ್ ಸ್ಟಾರ್ಟೆಡ್ ಟು ಎಸ್ಟಿಮೇಟ್ ದ ನಂಬರ್ ಆಫ್ ಇಯರ್ ರಿಕ್ವೈರ್ಡ್ ಟು WR ಇನ್ವೆಸ್ಟ್ಮೆಂಟ್ ಡಾಟಾ ಗಿವನ್ annually rate of return roll up 72. ವಿಚ್ ರೇಟ್ಸ್ ಆರ್ ಡಿಸೈಡೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ಆಲ್ ಆಫ್ ದ ಎಬೋವ್. ರೆಪೋ ರೇಟ್ ಅಂತ ಇರುತ್ತೆ. ಸೊ ಬಡ್ಡಿ ದರಗಳನ್ನ ರಿಸರ್ವ್ ಬ್ಯಾಂಕ್ ನಿರ್ಧಾರ ಮಾಡುತ್ತೆ. ಅವರು ಕೊಡುವಂತ ಎಲ್ಲ ದರಗಳು ರಿಸರ್ವ್ ಬ್ಯಾಂಕ್ ನಿರ್ಧಾರ ಮಾಡುತ್ತೆ. ಅಂದ್ರೆ ಬ್ಯಾಂಕಿನ ಪೂರ್ತಿಯಾದ ನಿಯಂತ್ರಣ ರಿಸರ್ವ್ ಬ್ಯಾಂಕ್ ಕಡೆ ಇರುತ್ತೆ. ಅದಕ್ಕೆ ನೀವು ಅವ್ರು ಏನ್ ಕೊಟ್ಟರು ಆಲ್ ಆಫ್ ದ ಅಬೋವ್ ಆನ್ಸರ್ನ ಹಾಕ್ಬೇಕು. ಎಕ್ಸ್ಪ್ಯಾಂಡ್ KYC, KYC ವಿಸ್ತೃತ ರೂಪ, ನೌ ಯುವರ್ ಕಸ್ಟಮರ್. ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ಸ್ ಆರ್ ಕಾಲ್ಡ್ ಆಸ್? ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಏನಂತ ಕರೀತಾರೆ? ಎಂತ ಹಣ ಅಂತ ಕರೀತಾರೆ? ಪ್ಲಾಸ್ಟಿಕ್ ಹಣ ಅಂತ ಕರೀತಾರೆ, ಪ್ಲಾಸ್ಟಿಕ್ ಮನಿ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಈಸ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಈ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಂತೆ. Another total equity capital of the company is divided into equity units of small is called as determined each called as. ಸೊ ಒಂದು ಕಂಪನಿಯ ಒಟ್ಟು ಬಂಡವಾಳದ ಒಂದು ಬಿಡಿ ಭಾಗವನ್ನ ಏನಂತ ಕರೀತಾರೆ? ಇಕ್ವಿಟಿ ಶೇರ್ ಅಂತ ಕರೀತಾರೆ. ರಿಸ್ಕ್ ಕ್ಯಾರೀಸ್ ಇನ್ವೆಸ್ಟರ್ಸ್ ಅವಾಯ್ಡ್ ರಿಸ್ಕ್. ಸೊ ರಿಸ್ಕ್ ನ ಯಾವಾಗಲೂ ಇನ್ವೆಸ್ಟರ್ಸ್ ಹೆಚ್ಚಾಗಿ ಅವಾಯ್ಡ್ ಮಾಡಬೇಕು. ಇನ್ಕ್ರೀಸ್ ಇನ್ ಕಾಸ್ಟ್ ಆಫ್ ಗೂಡ್ಸ್ ಸರ್ವಿಸ್ ಈಸ್ ಟರ್ಮ್ಡ್ ಆಸ್. ಸೊ ಸರಕು ಮತ್ತು ಸೇವೆಗಳ ಖರ್ಚು ಹೆಚ್ಚಾದ್ರೆ ಅದನ್ನ ಏನಂತ ಕರೀತಾರೆ? ಇನ್ಫ್ಲೇಷನ್ ಅಂತ ಕರೀತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಬ್ಯಾಂಕ್ಸ್ ಲಾಂಚ್ಡ್ ದ ಫಸ್ಟ್ ಮ್ಯೂಚುವಲ್ ಫಂಡ್? ಮೊದಲ ಬಾರಿಗೆ ಮ್ಯೂಚುವಲ್ ಫಂಡ್, ಭವಿಷ್ಯ ನಿಧಿಯನ್ನು ಬಿಡುಗಡೆ ಮಾಡಿದಂತ ಬ್ಯಾಂಕ್ ಯಾವುದು? SBI ಬ್ಯಾಂಕ್ ಮೊಟ್ಟ ಮೊದಲ ಬಾರಿಗೆ ಮ್ಯೂಚುವಲ್ ಫಂಡ್ ನ ಬಿಡುಗಡೆ ಮಾಡಿದ್ದು. ವಿಚ್ ಕಂಪನಿ ಸ್ಟಾರ್ಟೆಡ್ ಫಸ್ಟ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ? ಮೊಟ್ಟ ಮೊದಲ ಬಾರಿಗೆ ಮ್ಯೂಚುವಲ್ ಫಂಡ್ ನ ಬಿಡುಗಡೆ ಮಾಡಿದ ಕಂಪನಿ ಯಾವುದು? ಸೊ ಕಂಪನಿ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, UTI. ನೆಕ್ಸ್ಟ್ ಪ್ರಶ್ನೆ, ವಿಚ್ ಇಯರ್ ಮ್ಯೂಚುವಲ್ ಫಂಡ್ ಸ್ಟಾರ್ಟೆಡ್ ಇನ್ ಇಂಡಿಯಾ? ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಪ್ರಾರಂಭವಾದ ವರ್ಷ ಯಾವುದು? 1962. 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, 4 ಉತ್ಪಾದನಾಂಗಗಳು ಯಾವುವು? ಆಲ್ ಆಫ್ ದ ಎಬೋವ್. ಅಂದ್ರೆ ಲ್ಯಾಂಡ್, ಲೇಬರ್,
ಆರ್ಗನೈಸೇಷನ್ ಮತ್ತೆ ಯಾವುದು ಕ್ಯಾಪಿಟಲ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಕೆಳಗಡೆ ಕೊಟ್ಟಂತ ಬ್ಯಾಂಕ್ಗಳಲ್ಲಿ ಯಾವುದು ಕೇಂದ್ರ ಬ್ಯಾಂಕು. ರಿಸರ್ವ್ ಬ್ಯಾಂಕಿಗೆ ಕೇಂದ್ರ ಬ್ಯಾಂಕು ಅಂತ ಕರಿತೀವಿ. ಟ್ಯಾಕ್ಸ್ ಸ್ಟ್ರಕ್ಚರ್ ಇನ್ ಇಂಡಿಯಾ ಈಸ್ ಡಿವೈಡೆಡ್ ಇಂಟು. ಟ್ಯಾಕ್ಸ್ ನ ಸ್ಟ್ರಕ್ಚರ್ ನ ಯಾವ ರೀತಿ ವಿಭಾಗಿಸಲಾಗಿದೆ. ಪ್ರತ್ಯಕ್ಷ ಪರೋಕ್ಷ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ವಿಭಜಿಸಲಾಗಿದೆ. ವಿಚ್ ಆಫ್ ದೀಸ್ ಆರ್ ಶೆಡ್ಯೂಲ್ಡ್ ಬ್ಯಾಂಕ್ಸ್. ಕೆಳಗಡೆ ಕೊಟ್ಟಿರೋದಲ್ಲಿ ಯಾವುದು ಶೆಡ್ಯೂಲ್ ಬ್ಯಾಂಕ್. ಆಲ್ ಆಫ್ ದ ಎಬೋ. ಕೊಟ್ಟಿರುವಂತ ಎಲ್ಲಾ ಬ್ಯಾಂಕು ಶೆಡ್ಯೂಲ್ ಬ್ಯಾಂಕ್ ಇರುತ್ತೆ. ಐ ನೀಡ್ ಯು ಎಂಟರಿಂಗ್ ಇನ್ ಇಕ್ವಿಟಿ ಶೇರ್ಸ್ ಆನ್ ಸ್ಟಾಕ್ ಎಕ್ಸ್ಚೇಂಜ್. ವಿಚ್ ಆಫ್ ದೀಸ್ ಮಾರ್ಕೆಟ್ಸ್ ಆರ್ ಯು ಡೀಲಿಂಗ್ ವಿತ್. ಸೊ ಕೆಳಗಡೆ ಕೊಟ್ಟಿರುವಂತ ಯಾವ ಮಾರುಕಟ್ಟೆಯನ್ನು ನೀವು ಬಳಸ್ಕೊಂಡು ಷೇರು ಮಾರುಕಟ್ಟೆ ಇಕ್ವಿಟಿ ಶೇರ್ ನ ಖರೀದಿಸಬಹುದು. ಸೆಕೆಂಡರಿ ಮಾರ್ಕೆಟ್. ಸೊ ಅಂದ್ರೆ IPO ಮೂಲಕ ಪ್ರಾಥಮಿಕ ಮಾರುಕಟ್ಟೆಗಳು ಬಿಡುಗಡೆ ಮಾಡ್ತಾರೆ. ಇಕ್ವಿಟಿ ಶೇರ್ ಪ್ರಿಫರೆನ್ಸ್ ಶೇರ್ ನ ನೀವು ಖರೀದಿ ಮಾಡಬೇಕಂದ್ರೆ ಸೆಕೆಂಡರಿ ಮಾರ್ಕೆಟ್ ನ ನೀವು ಯೂಸ್ ಮಾಡಬೇಕಾಗುತ್ತೆ. ದ ಆಕ್ಟ್ ಆಫ್ ಸ್ಪ್ರೆಡಿಂಗ್ ಯುವರ್ ಇನ್ವೆಸ್ಟ್ಮೆಂಟ್. ಸೊ ಡೈವರ್ಸಿಫಿಕೇಶನ್. ಸೊ ಸ್ಪ್ರೆಡಿಂಗ್ ಇನ್ವೆಸ್ಟ್ಮೆಂಟ್ ನ ಏನಂತ ಕರೀತಾರೆ, ಡೈವರ್ಸಿಫಿಕೇಶನ್ ಅಂತ ಕರೀತಾರೆ. ಎಕ್ಸ್ಪ್ಯಾಂಡ್ EIC. EIC ವಿಸ್ತೃತ ರೂಪ ಎಕನಾಮಿ ಇಂಡಸ್ಟ್ರಿ ಕಂಪನಿ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದೀಸ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಟೆಕ್ನಿಕಲ್ ಫ್ಯಾಕ್ಟರ್ ಅಂಡರ್ ದಿ ಮ್ಯಾಕ್ರೋ ಎನ್ವೈರನ್ಮೆಂಟ್ ಫ್ಯಾಕ್ಟರ್. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಟೆಕ್ನಿಕಲ್ ಫ್ಯಾಕ್ಟರ್ ತಂತ್ರಜ್ಞಾನಿಕ ಪ್ರಭಾವ ಬೀರುವ ಅಂಶ ಅಂತ ಅನ್ಕೊಂಡಿಲ್ಲ. ಆಲ್ ಆಫ್ ದ ಎಬೋ ಕೊಡ್ಬೇಕು. ಬ್ಯಾಂಕ್ ರೇಟ್ ಈಸ್ ದ ರೇಟ್ ಇಟ್ ವಿಚ್ ಬ್ಯಾಂಕ್ ಕ್ಯಾನ್ ಬಾರೋ ಮನಿ ಫ್ರಮ್ RBI. ರಿಸರ್ವ್ ಬ್ಯಾಂಕ್ ನಿಂದ ಹಣ ಪಡಿಬೇಕಂದ್ರೆ ಅಥವಾ ಬಡ್ಡಿ ದರ ಯಾವುದನ್ನ ನಿರ್ಧಾರ ಮಾಡ್ತಾ ಬಡ್ಡಿ ದರವನ್ನ ವಾಣಿಜ್ಯ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ನಿಂದ ಪಡ್ಕೋತವೆ. ಇದು ಟ್ರೂ. ಅಂದ್ರೆ ಕೊಟ್ಟಂತ ಸೆಂಟೆನ್ಸ್ ಸರಿನೋ ತಪ್ಪನೋ ಬರೆದಿರುತ್ತೆ. ರಿಸರ್ವ್ ಬ್ಯಾಂಕಿನ ಕೆಲಸ ಏನಂದ್ರೆ ಎಲ್ಲ ಬಡ್ಡಿ ದರಗಳನ್ನು ನಿರ್ಧಾರ ಮಾಡೋದು. ಇನ್ ಇಂಡಿಯಾ ಕರೆಂಟ್ ಅಕೌಂಟ್ ಕ್ಯಾರಿ ಇಂಟ್ರೆಸ್ಟ್ ಅರ್ನಿಂಗ್ ಫಾರ್ ಬ್ಯಾಲೆನ್ಸ್ ಮೆನ್ಷನ್ಡ್ ಮೇಂಟೈನ್ ಇನ್ ದೀಸ್ ಅಕೌಂಟ್ಸ್. ಫಾಲ್ಸ್. ಸೊ ಇಂಡಿಯಾದಲ್ಲಿ ಕರೆಂಟ್ ಅಕೌಂಟ್ ನಲ್ಲಿ ಎಲ್ಲ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ತಾರೆ ಅನ್ನೋದು ಸುಳ್ಳು. ಸೇವಿಂಗ್ಸ್ ಅಕೌಂಟ್ ನಲ್ಲಿ ಮಾಡ್ತಾರೆ. ಇನ್ ವಿಚ್ ಇಯರ್ RBI ಆಕ್ಟ್ ಇಂಟ್ರೊಡ್ಯೂಸ್ಡ್. RBI ಆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ ಅಂದ್ರೆ ಬ್ಯಾಂಕಿಂಗ್ ಆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ ವರ್ಷ 1934. ಎಕ್ಸ್ಪ್ಯಾಂಡ್ ATM. ಆಟೋಮೆಟಿಕಲಿ ಟೆಲ್ಲರ್ ಮಷೀನ್. Facility up to ₹10,000 is available to eligible account holder of a PMJDY. ಸೊ ಇದು ಟ್ರೂ. 10,000 ಮಟ ಅಮೌಂಟ್ ನ ಕೊಡ್ತಾರೆ ಪ್ರಧಾನ ಮಂತ್ರಿ ಯೋಜನೆ ಒಳಗೆ. ಇನ್ವೆಸ್ಟ್ಮೆಂಟ್ ಹಾರಿಜಾನ್ ಫ್ರಮ್ ಎ ಫೈನಾನ್ಷಿಯಲ್ ಗೋಲ್. ಪರ್ಫೆಕ್ಷನ್ ಕ್ಯಾನ್ ಬಿ ಶಾರ್ಟ್, ಮೀಡಿಯಂ, ಲಾಂಗ್ ಟರ್ಮ್. ಟ್ರೂ, ಕರೆಕ್ಟ್. Net worth of a person is the difference between the value of asset and outstanding liability. True. Risk generally dash arises when the number of dependents family members decrease. ರಿಸ್ಕ್ ಟೇಕ್ ಅಂದ್ರೆ ಮನೆಯಲ್ಲಿ ಜಾಸ್ತಿ ಜನ ಸಂಖ್ಯೆ ಜಾಸ್ತಿ ಆದ್ರೆ ಅದರಿಂದ ರಿಸ್ಕ್ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ರಿಸ್ಕ್ ಟೇಕಿಂಗ್ ಪರ್ಸನ್ ಫಾರ್ ಮ್ಯಾಕ್ಸಿಮಮ್ ರಿಟರ್ನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಗ್ರಿಟಿವ್. Systematic risk comes from the influence of external factor or against. True. Last question, IPO expand. Initial public offer. ಸೊ ಇವು 60 ಕ್ವಶನ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ. ಇದರಲ್ಲಿನೇ ಕ್ವಶನ್ಸ್ ಬರುತ್ತೆ. ಸೊ ನಿಮಗೆ ಮುಂದಿನ ಸೆಮಿಸ್ಟರ್ನ ಪುಸ್ತಕಗಳು ಮತ್ತು ನಮ್ಮ ಕ್ಲಾಸ್ನ ಜಾಯಿನ್ ಮಾಡ್ಬೇಕನ್ನೋ ಇಚ್ಛೆ ಇದ್ರೆ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ ಮೂಲಕ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ.